ಇನ್ನು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಏನ್ ಹೇಳಿದ್ರು? ಶೋಧ ಕಾರ್ಯವನ್ನೇನೋ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ, ಆದರೆ ಗುಂಡಿ ತೋಡುವಂತ ಕೆಲಸ ನಿಂತಿದೆ, ಇನ್ನೂ ಕೂಡ ನಡಿಬೇಕಾಗಿರುವಂತದ್ದು ಸತ್ಯಶೋಧ. ಹಾಗಿದ್ದಾಗ ಸುನೀಲ್ ಕುಮಾರ್ ಅವರು ಏನ್ ಮಾತನಾಡಿದ್ರು? ಧರ್ಮಸ್ಥಳದ ಹೆಸರಿಗೆ ಕೆಸರು ಎರಚುವ ಹುನ್ನಾರದಲ್ಲಿ ಸರ್ಕಾರವು ಶಾಮೀಲು ಅನ್ನುವಂತ ಆರೋಪ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರ ಗಂಭೀರ ಆರೋಪ ಇದು. ಒಬ್ಬ ಮುಸುಕುಧಾರಿ ಅಲ್ಲ ರೀ, 10 ಮುಸುಕುಧಾರಿಗಳಿದ್ದಾರೆ. ಕಾಣಿಸ್ತಾ ಇರೋದು ಒಬ್ಬನೇ ಅಂತ ಅವ್ರದ್ದು ವಾದ. ಧರ್ಮಸ್ಥಳದ ವರ್ಚಸ್ಸಿಗೆ ಧಕ್ಕೆ ತರಲು ಪಿತೂರಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಅವರು. ಸರ್ಕಾರದ ನಿರ್ಧಾರವೂ ಇದೇ ಆಗಿದೆ ಅಂತ ಸುನೀಲ್ ಕುಮಾರ್ ಅವರ ಗಂಭೀರ ಆರೋಪ. ಸುನೀಲ್ ಕುಮಾರ್ ಹೇಳಿಕೆ ಕೊಡ್ತಾ ಇದ್ದಂತೆಯೇ ವ್ಯಾಪಕವಾಗಿರುವಂತ ಆಕ್ರೋಶಗಳು ವ್ಯಕ್ತವಾಯಿತು. ನೋಡಿ, ಮಾನ್ಯ ಗೃಹ ಸಚಿವರೇ, ನಾವು ಅಥವಾ ನಮ್ಮ ಪಾರ್ಟಿ SIT ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನು ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ನೀವು ಇವತ್ತು ಆನ್ಸರ್ ಮಾಡದಲ್ಲೇ ಇರೋದು ಏನು ಅಂತ ಕೇಳಿದ್ರೆ, ನಾವೇನು ಹೇಳಿದ್ದು, ನಾನು ಅವತ್ತು ವಿಷಯ ಎತ್ತಿದ್ದೇನು, ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ. SIT ಗುಂಡಿ ತೆಗೆದಿದೆ, ಯಾವ್ದೋ ಬುರ್ಡೆ ಸಿಕ್ಕಿದೆ, ಅದು ವಾದ ಬೇರೆ. ಜನ ಆಕ್ರೋಶದಿಂದ ಇವರ ಹೈಕಮಾಂಡ್ ನಿರ್ದೇಶನದಂತೆ ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ಬರೀ ಗೊಂದಲ ಬೇಕು, ಅದು ಚರ್ಚೆ ಆಗಬೇಕು, ಆ ರೀತಿ ಆಗಬೇಕು, ಈ ರೀತಿ ಮಾತಾಡಬೇಕು. ಅದನ್ನು ಉತ್ತರ ಕೊಟ್ಟಿದ್ದಾರಲ್ಲ, ಈಗ ಉತ್ತರ ಕ್ಲಾರಿಫಿಕೇಶನ್ ನೀವು ಬರೆದು ಆರೋಪ ಮಾಡ್ತೀರಲ್ಲ, ಕೂತ್ಕೊಳ್ಳಿ. ಈಗ ಶಿವಲಿಂಗ ಎಲ್ಲ ಯಾರಿಗೆ ಅರ್ಥ ಆಗ್ತದೆ? ಅವರೆಲ್ಲ ಕೂತ್ಕೊಂಡಿದ್ದಾರೆ, ಸಭಾಧ್ಯಕ್ಷರೇ, ಒಂದು ಸರ್ಕಾರ ಉದ್ದೇಶ ನಾನು ಕೇಳ್ತಾ ಇರೋದು, ಅಪಪ್ರಚಾರ ಮಾಡಿದ ಮೇಲೆ ಯಾರ ಮೇಲೆ ಸುನೀಲ್ ಕುಮಾರ್ ಇಸ್ ರೈಟ್. ಬಟ್ ಸರ್ಕಾರದ ಮೇಲೆ ಮಾಡ್ತಾ ಇರುವಂತ ಆರೋಪ ಯಾಕೆ ಬರುತ್ತೆ ಅಂತಂದ್ರೆ, ಇಂಥ ವಿಚಾರದಲ್ಲಿ ನೀವು ಆ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿರೋದು, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನೋದು. ಅವ್ರು ಯಾಕೆ ರೈಟ್ ಅಂತ ಹೇಳಿದೆ ಅಂತಂದ್ರೆ, SIT ತನಿಖೆ ಮಾಡ್ತಾ ಇದೆ, ಅದು ಬರೋವರೆಗೂ ತಾಳ್ಮೆ ಇರಲಿ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಆದ್ರೆ ಆತುರಕ್ಕೆ ಬಿದ್ದಿರುವಂತ ರೀತಿಯಲ್ಲಿ ಕೆಲವರು ವರ್ತಿಸ್ತಾ ಇರುವಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಬ್ರೇಕ್ ಹಾಕ್ತಾ ಇಲ್ಲ? ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಕೊಂತವರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂತ ಅರ್ಥ ಆಗೋದಿಲ್ವಾ? ಅಂದ್ರೆ ಧಕ್ಕೆ ಆಗಬೇಕು, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗಬೇಕು ಅನ್ನುವಂತಹ ಮನಸ್ಸು ಸರ್ಕಾರಕ್ಕಿದೆಯಾ ಅನ್ನುವಂತ ಅರ್ಥದಲ್ಲಿ ಸುನೀಲ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ತಪ್ಪೇನಿದೆ ಅದರಲ್ಲಿ? ಇಲ್ಲ ಅನ್ನೋದಾದ್ರೆ FIR ಹಾಕಬೇಕು.